ನಮಸ್ಕಾರ. ಮಣಿ ಕಿಚನ್ಗೆ ಸುಸ್ವಾಗತ. ನಾವು ಸಂಡಿಗೆ ಸಂಭ್ರಮ ಮಾಡ್ತಾ ಇದ್ದೀವಿ ಅಲ್ವಾ. ಈಗಾಗಲೇ ಒಂದು 4 ನಾನು ಹಾಕಿದ್ದೆ, ನೀವೆಲ್ಲ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಇದು ನಾನು ಮಾಡ್ತಾ ಇರೋದು ಖಾರದ ಸಂಡಿಗೆ, ಸಾಂಬಾರು ಸಂಡಿಗೆ ಅಂತಲೇ ಹೆಸರು. ಈ ಕುದೇರು ಅನ್ನೋ ಊರಲ್ಲಿ ವರ್ಷದಲ್ಲಿ ತುಂಬ ಇದನ್ನು ಮಾಡ್ತಾರೆ. ಇದು ಹಸಿನೇ ತಿನ್ನೋದು, ಎಣ್ಣೆಲಿ ಕರಿಯೋಂಗಿಲ್ಲ. ಹೊಸಡುಗಳಿಗಂತೂ ಹಲ್ಲುಗಳಿಗಂತೂ ಸಖತ್ ಎಕ್ಸಸೈಸ್ ಆಗುತ್ತೆ. ಇದು ಏನೇನು ಬೇಕು ಅಂತ ನಾನು ಹೇಳ್ತೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ. ಇದನ್ನು ನಾನು ನೆನೆಯಾಗಿ ಇಟ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ, ಜೀರಿಗೆ, ಎಳ್ಳು, ಇಂಗು, ಈರುಳ್ಳಿ, ಕಡಲೆಕಾಯಿ ಬೀಜ ಮತ್ತು ಇದು ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾನು ನೆನೆಯಾಕೋಬೇಕಾದ್ರೆ ಈ ಲೋಟದಲ್ಲಿ ಇದರಲ್ಲಿ ನೋಡಿ 1-2 ಸ್ಪೂನಷ್ಟು ನಾವು ಉದ್ದಿನಬೇಳೆನ ರುಬ್ಬೋದು ನಾಳೆ ಅಂತ ಹಾಕಬೇಕು. ನಮಗೆ ತುಂಬ ಉಳಿಬೇಕಾದ್ರೆ 3 ದಿನ ಅಕ್ಕಿ ನೆನೆ ಹಾಕಬೇಕು. ಬೇಡ ಅಂತ ಹೇಳಿದ್ರೆ 2 ದಿನ ಸಾಕು. ನಾವು ರುಬ್ಬೋದು ನಾಳೆ ಅಂತ ಇದರಲ್ಲಿ 2 ಸ್ಪೂನ್ ನಾವು ಉದ್ದಿನಬೇಳೆ ಹಾಕಿ ನೆನೆ ಹಾಕ್ಕೋಬೇಕು. ಇದನ್ನು ನಾನು ನೆನೆ ಹಾಕ್ಕೊಂಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಬೇಡ. ಆಮೇಲೆ ರುಬ್ಬಾದ್ಮೇಲೆ ನಾವು ಏನು ಮಾಡಬೇಕು ಅಂದರೆ ನೋಡಿ, ಒಣಮೆಣಸಿಕಾಯಿ, ಈರುಳ್ಳಿ, ಅರಿಶಿನ, ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ನೋಡಿ ರುಚಿ ಬರೋಕ್ಕೋಸ್ಕರ ಇಷ್ಟು. ಆಮೇಲೆ ಒಂದು ಸ್ವಲ್ಪ ಎಳ್ಳು, ಎಳ್ಳಲ್ಲ, ಇಂಗು, ಇಷ್ಟು ನಾವು ಖಾರಕ್ಕೋಸ್ಕರ ರುಬ್ಕೋಬೇಕಾಗತ್ತೆ. ನೀವು ಖಾರ ನಿಮ್ಮ ಮನೇಲಿ ನೀವೇನು ತಿಂತೀರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ರುಬ್ಕೊಂಬರ್ತೀನಿ ನೋಡಿ. ಇದನ್ನು ನಾನು ರುಬ್ಬಿದ್ದೀನಿ ಮಾಮೂಲಿ, ನಿಮಗೆ ತೋರಿಸಿದ್ದೀನಲ್ವ. ಈರುಳ್ಳಿ, ಜೀರಿಗೆ, ಅರಿಶಿನ ಎಲ್ಲ ಹಾಕಿ ಈ ಥರ ನಾವು ರುಬ್ಕೋಬೇಕಾಗತ್ತೆ. ನಾವು ರುಬ್ಕೊಂಡು ಬಂದಿರೋದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಕಲರ್ ಬರುತ್ತೆ. ಈ ಥರ ನಾವು ಹಾಕ್ಕೊಂಡಾಗ ಬೇಕಾದ್ರೆ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇವಾಗ ನಿಮ್ಗೆ ತೋರ್ಸೋಕ್ಕೆ. ಸೊ ನೋಡಿ, ಈ ಥರ ನಾವು ಹಿಟ್ಟು ರೆಡಿಯಾಗಿರಬೇಕು. ನಾನು ರುಬ್ಬೋಕ್ಕೋಸ್ಕರ 1 ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, 1 ಲೋಟ ನೀರಲ್ಲಿ ನಾನು ರುಬ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ 1 ಲೋಟ ನೀರು ಹಾಕಿ ನಾನು ಹಿಟ್ಟು ನೋಡಿ ಈ ಥರ ದೋಸೆ ಹಿಟ್ಟು ಥರ ಇರಬೇಕು ನೋಡಿ, ಈ ಥರ. ಇವಾಗ ನಾವು ಒಲೆ ಮೇಲೆ ಇದಕ್ಕೆ ಸುಮಾರು 6 ಲೋಟ ನೀರು ಬೇಕಾಗುತ್ತೆ. ಅಂದಾಜ ಮೇಲೆ ನಾವು 1 ಲೋಟ ಈಗ ರೆಡಿ ಹಾಕಿದ್ದೀವಿ. ಈಗ ನಾನು ಒಲೆ ಹಚ್ಚಿ ನೀರು ಕಾಯಿಸೋಕೆ ಇಡ್ತಾ ಇದ್ದೀನಿ ನೋಡಿ. ನಾನು ರುಬ್ಬಕ್ಕೋಸ್ಕರ 1 ಲೋಟ ತೊಗೊಂಡಿದ್ದೆ. ಇವಾಗ ನಾವು 6 ಲೋಟ ನೀರು ಹಾಕ್ತಾಯಿದ್ದೀನಿ. ಒಂದೊಂದು ಅಕ್ಕಿ ಹೆಚ್ಚಿಗೆ ತಡೆಯುತ್ತೆ, ನಿಮ್ಗೆ ಆವಾಗಲೇ ಹೇಳಿದ್ದೆ. ನಾವು 1 ಲೋಟ ನಾವು ಬಿಸಿನೀರನ್ನ ತೆಗೆದಿಟ್ಕೋಬೇಕು. ಈಗ ನೋಡಿ 2 ಆಯಿತು, 3 ಆಯಿತು, 4 ಆಯಿತು, 6 ಆಯಿತು. ನಾನಿನ್ನೂ ಸ್ವಲ್ಪ ಹಾಕ್ತೀನಿ. ಇವಾಗ ಅದು ನೀರು ಕುದೀಲಿ, ಆಮೇಲೆ ನಿಮ್ಗೆ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಈಗ ನೋಡಿ ಕುದೀತಾ ಇದೆ. ಈಗ ಈ ಥರ ಚೆನ್ನಾಗಿ ಕುದ್ಮೇಲೆ ನಾವು 1-2 ಸೌಟಷ್ಟು ನೀರು ತಗೊಂಡ್ಬಿಡೋಣ. ಅಕಸ್ಮಾತ್ ಗಟ್ಟಿ ಆದರೆ ಅಂತ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಇಟ್ಕೋಬೇಕಷ್ಟೇ. ಒಂದೊಂದು ಅಕ್ಕಿ ಹೆಚ್ಚಿಗೆ ತೆಗೆಯುತ್ತೆ, ನೀರಾಗುತ್ತೆ ಅಂದರೆ ಸಾಮಾನ್ಯವಾಗಿ 1 ಲೋಟ ನಾವು ಇಟ್ಕೊಂಬಿಡೋಣ ಏನಕ್ಕೂ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಚೆನ್ನಾಗಿ ನಾವು ಕಲಿಸ್ಕೋಬೇಕು ನೋಡಿ. ಇದರಲ್ಲೇ ನಾವು ಹಪ್ಪಳ ಮಾಡ್ಕೋಬೋದು, ಆಮೇಲೆ ಸಂಡಿಗೆ ಮಾಡ್ಕೋಬೋದು, ಎಲ್ಲ ಥರನೂ ನಾವು ಇದರಲ್ಲಿ ಈ ಹಿಟ್ಟಲ್ಲಿ ಎಲ್ಲ ಥರ ನಾವು ಮಾಡ್ಕೋಬೋದು. ನಾನು ಮತ್ತೆ ಇನ್ನೊಂದು ಸಾರಿ ನಾನು ತೋರಿಸ್ತೀನಿ. ಈ ಹಿಟ್ಟಿದ್ರೆ 4-5 ಥರ ಸಂಡಿಗೆಗಳು ನಾವು ಮಾಡ್ಕೋಬೋದು. ಇವಾಗ ನಾವು ನಿಧಾನಕ್ಕೆ ಹಿಂಗೆ ಹಾಕೋಣ. ಕಲರ್ ನೋಡಿ ಹೇಗೆ ಚೆನ್ನಾಗಿದೆ ಅಲ್ವಾ. ಎಲ್ಲ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೋಬೇಡಿ, ಮಾಡಿ ನೋಡಿ. ಅದಕ್ಕೆ ಸಿಂಪಲ್ಲಾಗಿ ನಾನು ಒಂದೇ 1 ಲೋಟ ಅಕ್ಕಿಲಿ ನಿಮಗೆ ತೋರಿಸ್ತಾ ಇರೋದು ನೋಡಿ. ಈ ಥರ ಇವಾಗ ಗಟ್ಟಿ ಆಗ್ತಾಯಿದೆ. ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೆ, ಅದಕ್ಕೆ ಇಟ್ಕೊಂಡಿರೋ ಲೋಟ ನೀರನ್ನು ನಾನು ಹಾಕ್ತೀನಿ. ಒಟ್ಟು 6 ಲೋಟ ನೀರು ಬೇಕಾಗುತ್ತೆ. ಸ್ವಲ್ಪ ಬಿಸಿನೀರು 1 ಲೋಟ ನಾವು ಕಾಯಿಸಿ ಇಟ್ಕೊಂಡಿದ್ರೆ ನಮಗೆ ಗಟ್ಟಿ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಇವಾಗ ಇನ್ನೊಂದು ಲೋಟ ನಾನು ಹಾಕ್ತಾಯಿದ್ದೀನಿ. ಕುದಿಬೇಕಿದು, ಸ್ವಲ್ಪ ಚೆನ್ನಾಗಿ ಕುದೀಲಿ. ನಾವು ಬಿಳಿ ಸಂಡಿಗೆ ಮತ್ತು ಖಾರ ಸಂಡಿಗೆ ತೋರಿಸಿದ್ನಲ್ಲ, ಅದೇ ಥರ ಇದು ಕುದಿಬೇಕು. ನಾವು ಒಂದು ಕೈ ಬಿಡದೆ ಹಿಂಗೆ ಹಾಕ್ತಾ ಇರಬೇಕು. ಇದು ಮಳೆಗಾಲದಲ್ಲಂತೂ ಹಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಅಂಥವ್ರಿಗಂತೂ ಡೈಲಿ 1 ಇಡೀ ತಿಂತಾರೆ. ನಮ್ಮ ಕುದೇರಂಥ ಒಂದು ಊರಿದೆ, ಅದರಲ್ಲಂತೂ ತುಂಬ ಫೇಮಸ್ಸು. ನಮ್ಮ ಗೃಹಿಣಿಯರುಗಳು ಹಳೆ ಕಾಲದಲ್ಲಿ ಏನು ತಿಂಡಿ ಸಿಗ್ತಾ ಇರಲಿಲ್ವಲ್ಲ, ಸೊ ಈ ಥರ ಎಲ್ಲ ಮಾಡಿ ಸ್ಟಾಕ್ ಮಾಡ್ಕೋತಾಯಿದ್ರು. ಅವರು ತುಂಬಾ ಫೇಮಸ್ಸು. ಒಂದು 10 kg 20 kg ಮಾಡಿಟ್ಕೋತಾರೆ ನೋಡಿ. ಇವಾಗ ಕುದೀಲಿ. ಇವಾಗ ನಾನು ಬಿಟ್ಬಿಡ್ತೀನಿ, ಒಂದು ಸ್ವಲ್ಪ ಕುದೀಲಿ.
ನೋಡಿ ವೀಕ್ಷಕರೇ, ಈ ಥರ ಎಲ್ಲ ನಿಮಗೆ ಹೋದ್ಸರಿ ಹೇಳಿದೆ ಗೆಜ್ಜೆ ಕುದಿ ಅಂತ. ಈ ಸುಮಾರು 10 ನಿಮಿಷ ಕುದ್ದಿದೆ. ನಾವು ಕುದಿಸ್ಲಿಲ್ಲ 10 ನಿಮಿಷ ಅಂದರೆ ಸಂಡಿಗೆ ಎಲ್ಲ ಚೂರು ಚೂರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು 10 ನಿಮಿಷ ಕುದಿಸ್ಲೇಬೇಕು. ಈಗ ನಾನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾನು 2 ಸೌಟ್ ತಗೋತಾ ಇದ್ದೀನಿ, ಯಾಕೆಂದರೆ ಆರಬೇಕು. ಅದಕ್ಕೋಸ್ಕರ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಲ್ಲಿ ಬರೀ 2 ಸೌಟು 3 ಸೌಟ್ ತಗೋತಾ ಇದ್ದೀನಿ. ಇದಕ್ಕೆಲ್ಲ ನಾವು ಸಂಬಾರ ಪದಾರ್ಥಗಳಂದರೆ ಏನಿಲ್ಲ, ಈರುಳ್ಳಿ ಮತ್ತು ಕಡಲೆಕಾಯಿ ಬೀಜ ನಿಮಗೆ ತೋರಿಸಿದ್ನಲ್ಲ. ಒಂದೊಂದು ಸಾರಿ ನಾನು ಉಪ್ಪು ಹಾಕೋದೇ ನಿಮಗೆ ತೋರಿಸ್ಲಿಲ್ಲ. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ. ನೋಡಿ, ನಾನು 1 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಹಾಕ್ಕೋತೀನಿ. ಈಗ ನೋಡಿ, ಇವಾಗ ಇದಕ್ಕೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿ 1 ಲೋಟಕ್ಕೆ ನಾವು 1 ಲೋಟ ಮಿನಿಮಮ್ ಈರುಳ್ಳಿ ನಾವು ಹಾಕಲೇಬೇಕು. ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ತಗೋತಾ ಇದ್ದೀನಿ. ಅಷ್ಟಕ್ಕೂ ನಾನು ಕಲಿಸ್ತಾ ಇಲ್ಲ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಬೇಕು. ನೋಡಿ, ಇದು ಅಷ್ಟೇ ಅರ್ಧ ಲೋಟದಷ್ಟು ನಾವು ಕಡಲೆಕಾಯಿ ಬೀಜ ತಗೋಬೇಕು. ಈ ಲೋಟದಲ್ಲಿ 1 ಲೋಟ ಈರುಳ್ಳಿ, ಅರ್ಧ ಕಡಲೆಕಾಯಿ ಬೀಜ, ಅರ್ಧ ಕೊಬ್ಬರಿ. ತುರಿದಾರು ತಗೋಬೋದು, ನೀವು ಕಟ್ ಮಾಡಿ ಆದರೂ ತಗೋಬೋದು. ನಾನು ಸ್ವಲ್ಪ ತುರ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಿಂಗೆ ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಎಳ್ಳು ಮತ್ತು ಜೀರಿಗೆ, ಹಿಂಗು ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ಬೇಡ, ನೋಡಿ ನಾವು ಈ ಥರ ಕಲಿಸ್ಕೊಡೋಣ. ಈರುಳ್ಳಿ ಮಾತ್ರ ನೀವು 1 ಲೋಟಕ್ಕೆ 1 ಲೋಟ ನೀವು ತಗೊಳ್ಳೇಬೇಕಾಗುತ್ತೆ. ತುಂಬ ಆದರೆ ಸಂಡಿಗೆ ಉದುರೋಗ್ಬಿಡುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ಕಲಿಸ್ಕೊಳ್ಳಿ. ಎಷ್ಟು ನೋಡಿ ಈ ಥರ ಬೇಕಾಗತ್ತೆ. ಈಗ ನಾವು ಹಿಟ್ಟು ತೋರಿಸ್ತೀನಿ. ಇವಾಗ ನಾನು ಹಿಟ್ಟು ರೆಡಿಯಾಗಿದೆ ನೋಡಿ, ಬಿಸಿ ಇದೆ, ಸ್ವಲ್ಪ ಆರಬೇಕು. ನೀವು ಆರಿದ ಮೇಲೆ ಮಾಡ್ಕೊಳ್ಳಿ. ನನಗೆ ತೋರ್ಸೋಕ್ಕೋಸ್ಕರ ನಿಮಗೆ ನಾನು ರೆಡಿ ಮಾಡ್ಕೊಂಡು ಈಗ ನಾನು ಹಿಟ್ಟು ತೋರಿಸ್ತೀನಿ. ನೋಡಿ, ಇವಾಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಾಮೂಲಿ ಈ ಥರ ಇಡಬೇಕು. ಸ್ವಲ್ಪ ತೆಳ್ಳಿಗೆ ಇಟ್ಟರೆ ನಿಮಗೆ 2 ದಿನ ತುಂಬಾ ಚೆನ್ನಾಗಿ ಒಣಗುತ್ತೆ. ಒಣಗಿದ ಮೇಲೆ ನೀವು ಮಾಮೂಲಿ ಇದ್ರ ಹಿಂದ್ಗಡೆ ಸ್ವಲ್ಪ ನೀರು ಹಾಕಿದ್ರೆ ನಿಧಾನಕ್ಕೆ ಬಿಡಿಸ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಆಯಿತಾ. ಮಾಡಿ ನಮಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ತುಂಬಾ ಖುಷಿಯಾಗುತ್ತೆ. ಮಾಡಿ ನೋಡಿ, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇನ್ನು ಮಳೆಗಾಲ ಶುರು ಆಗ್ತಾಯಿದೆ. ನೀವು ಏನಿದ್ರೂ ಇನ್ನೊಂದು ವಾರದಲ್ಲಿ ನೀವು ಮಾಡ್ಕೊಂಬಿಡಿ ನಾವು ಮಾಡಿರೋದೆಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಖಾರ ಸಂಡಿಗೆ ಮತ್ತು ಸಾಂಬಾರು ಸಂಡಿಗೆ ಅಂತ ಹೇಳ್ತಾರೆ. ಸಾಂಬಾರು ಅಂದರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹೇಳ್ತಾರೆ. ಇದನ್ನು ನೀವು ನೋಡಿ 2 ದಿನ ನಾವು ಒಣಗಿಸಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಇಷ್ಟು ಗರಿ ಆಗಿರುತ್ತೆ ಅಂದರೆ ನೀವು ಚಕ್ಲಿ ತಿಂದಂಗೆ ಆಗುತ್ತೆ. ಇದು ಎಣ್ಣೆಗೆ ಹಾಕೋಂಗಿಲ್ಲ. ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅಷ್ಟೇ. ನೀವು ಹಸಿನೇ ತಿನ್ಬೋದು, ಎಣ್ಣೆದು ತಿನ್ನಲಿಲ್ಲ ಅಂದವರು ಟೀ ಜೊತೆ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.